ಪಂಡಿತ ಮತ್ತು 4 ಕೋಣೆಗಳು. ಒಂದು ಸಣ್ಣ ಆಯ್ಕೆ ಇಡೀ ಜೀವನವನ್ನೇ ಹೇಗೆ ಬದಲಾಯಿಸಿತು ಅನ್ನೋ ಕಥೆ ಇದು. ಒಂದೇ ಒಂದು ರಾಜಿ ನಮ್ಮನ್ನ ಸಂಪೂರ್ಣ ನಾಶ ಮಾಡಬಲ್ಲುದೇ? ಈ ಕಥೆ ಶುರುವಾಗೋದೇ ಒಂದು ಸಮೃದ್ಧ ರಾಜ್ಯದಿಂದ. ಅಲ್ಲಿ ಒಬ್ಬ ನ್ಯಾಯವಂತ ರಾಜನಿದ್ದ, ಆದ್ರೆ ಅವನ ಕಾನೂನುಗಳಿದ್ವಲ್ಲ ತುಂಬಾನೇ ಕಠಿಣವಾಗಿದ್ವು. ಆ ರಾಜ್ಯದಲ್ಲೇ ಎಲ್ಲರಿಗಿಂತ ಗೌರವಾನ್ವಿತ ವ್ಯಕ್ತಿ ಅಂದ್ರೆ ಒಬ್ಬ ಪಂಡಿತ. ಅವನ ಜ್ಞಾನ ನೀತಿಗೆ ಎಲ್ಲರೂ ತಲೆಬಾಗುತ್ತಿದ್ರು. ಆದ್ರೆ ನೋಡಿ, ಒಂದು ದೊಡ್ಡ ಸಮಾರಂಭದಲ್ಲಿ ಆ ಪಂಡಿತ ಎಲ್ಲರೂ ಮುಂದೆ ಒಂದು ಸಣ್ಣ ತಪ್ಪು ಮಾಡಿಬಿಟ್ಟ. ರಾಜನಿಗೆ ನಿರಾಸೆ ಆಯಿತು. ಆದ್ರೆ ಕಾನೂನೆಲ್ಲರಿಗೂ ಒಂದೇ ಅಲ್ವಾ, ಹಾಗಾಗಿ ಶಿಕ್ಷೆ ಕೊಡ್ಲೇಬೇಕಾಯ್ತು. ಆದ್ರೂ ಆ ಪಂಡಿತ್ನ ಮೇಲೆ ರಾಜನಿಗೆ ಗೌರವವಿತ್ತು. ಅದಕ್ಕೆ ಅವನಿಗೆ ಶಿಕ್ಷೆ ಆಯ್ಕೆ ಮಾಡಿಕೊಳ್ಳೋ ಅವಕಾಶ ಕೊಟ್ಟ. ಅವರ ಮುಂದೆ 4 ಕೋಣೆಗಳಿದ್ವು. ಪ್ರತಿಯೊಂದು ಕೋಣೆಯೂ ಆ ರಾಜ್ಯದ ಒಂದೊಂದು ದೊಡ್ಡ ಅಪರಾಧವನ್ನು ಸೂಚಿಸುತ್ತಿತ್ತು. ಮೊದಲನೇ ಬಾಗಿಲು ತೆರೆದು ಅಲ್ಲಿ ವೈನ್ ಬಾಟಲ್. ಅಯ್ಯೋ, ನಾನು ಪಂಡಿತ, ಇದನ್ನು ಮುಟ್ಟೋಕೆ ಸಾಧ್ಯವೇ ಇಲ್ಲ ಅನ್ಕೊಂಡ. 2ನೇ ಕೋಣೆಯಲ್ಲಿ ಘಮ ಘಮ ಅಂತ ಮಾಂಸದ ವಾಸನೆ. ಇದೂ ಕೂಡ ನನ್ನ ತತ್ವಗಳಿಗೆ ವಿರುದ್ಧ, ಬೇಡವೇ ಬೇಡ ಅಂದ. 3ನೇ ಬಾಗಿಲ ಹಿಂದೆ ಒಬ್ಬ ಸುಂದರ ಸ್ತ್ರೀ, ಅದು ಕೂಡ ಮಹಾಪಾಪ. ಪಂಡಿತ ಬೆಚ್ಚಿ ಬಿದ್ದು ಬಾಗಿಲು ಮುಚ್ಚಿದ. ಕೊನೆಗೆ 4ನೇ ಕೋಣೆ, ಅಲ್ಲಿ ನೇಣುಗಂಬ, ಆತ್ಮಹತ್ಯೆ. ಇದಂತೂ ಯೋಚನೆ ಮಾಡೋಕ್ಕೂ ಆಗದ ವಿಷಯ. ಮದ್ಯ, ಮಾಂಸ, ವೇಶ್ಯೆ ಅಥವಾ ಸಾವು. ಈಗ ಹೇಳಿ, ಇವುಗಳಲ್ಲಿ ಯಾವುದನ್ನ ಆಯ್ಕೆ ಮಾಡಿಕೊಳ್ಳಬೇಕು? ತುಂಬಾ ಯೋಚನೆ ಮಾಡಿ, ಸರಿ, ಸಾವು ಮತ್ತು ಕಾಮ ಅತಿ ದೊಡ್ಡ ಪಾಪ, ಮಾಂಸವು ಬೇಡ, ವೈನ್ ಅದೇ ಸ್ವಲ್ಪ ಪರವಾಗಿಲ್ಲ ಅಂದ್ಕೊಂಡ. ಆದ್ರೆ ಆ ಒಂದು ಆಯ್ಕೆ ಇದೆಯಲ್ಲ, ಅದು ಇಡೀ ಕಥೆಯನ್ನೇ ಬದಲಿಸಿತು. ಒಂದರ ಹಿಂದೆ ಒಂದು ತಪ್ಪುಗಳು ಆಗ್ತಾನೆ ಹೋದವು. ಬೆಳಗ್ಗೆ ಎಚ್ಚರಾದಾಗ ಅವನಿಗೆ ತಾನು ಮಾಡಿದ 3 ಪಾಪಗಳ ಅರಿವಾಯಿತು. ಆ ನಾಚಿಕೆಯಿಂದ ಕೊನೆಗೆ 4ನೇ ಕೋಣೆಗೆ ಕಾಲಿಟ್ಟ. ಈ ಸುದ್ದಿ ಕೇಳಿ ರಾಜನಿಗೆ ತುಂಬಾ ದುಃಖವಾಯಿತು. ಆಗ ಅವನಿಗೆ ಮನುಷ್ಯನ ಅತಿ ದೊಡ್ಡ ಶತ್ರು ಯಾರೆಂದು ತಿಳಿಯಿತು. ನೋಡಿ, ಹೊರಗಿನ ಶತ್ರುಗಳನ್ನ ನಾವು ಸೋಲ್ಸ್ಬೋದು, ಆದ್ರೆ ನಮ್ಮ ಮನಸ್ಸೇ ನಮ್ಮ ವಿರುದ್ಧ ತಿರುಗಿ ಬಿದ್ರೆ ದೊಡ್ಡ ತಪ್ಪುಗಳು ಒಂದೇ ದಿನ ಆಗಲ್ಲ. ಈ ಒಂದು ಸಾರಿ ಅಷ್ಟೇ ಅನ್ನೋ ಸಣ್ಣ ರಾಜಿ ಇದೆಯಲ್ಲ, ಅದೇ ಪತನದ ಮೊದಲ ಹೆಜ್ಜೆ. ಹಾಗಾಗಿ ನಮ್ಮ ಮನಸ್ಸು ಈ ಒಂದ್ಸಾರಿ ಅಷ್ಟೇ ಅಂದಾಗ ನಾವೇನ್ ಮಾಡ್ತೀವಿ? ಇದೇ ಯೋಚಿಸಬೇಕಾದ ಪ್ರಶ್ನೆ.